ಹಾಗಾಗಿ ಹೆಚ್ಚು ಜನ ಓಡಾಡುವ ಅಂದ್ರೆ ವಿದ್ಯಾರ್ಥಿಗಳಿರುವ ಜಾಗದಲ್ಲಿ ಅದು ನಿರ್ಮಾಣ ಆಗಿ ಅವರ ಸಂಬಂಧದ ಎಲ್ಲ ಚಿತ್ರಗಳು ಕೂಡ ಪ್ರದರ್ಶನಕ್ಕೆ ಬರೋದಾದ್ರೆ, ಅವರ ಎಲ್ಲ ಪುಸ್ತಕಗಳು ಸಿಗೋದಾದ್ರೆ ಅದು ನಿರಂತರವಾಗಿ ಜೀವಂತವಾಗಿರುತ್ತೆ ಅಂತ ಅನ್ಸುತ್ತೆ. ಅದರಿಂದ ಮನೆಯನ್ನೇ ಸ್ಮಾರಕವಾಗಿ ಮಾಡಬಹುದು ಅನ್ನೋ ಆಲೋಚನೆ ಅವರಿಗೆ ಕಟ್ಟ ಕಡೆಯಲ್ಲಿ ಬಂತು ಅನ್ಸುತ್ತೆ. ಅವ್ರ ಮಂಚ, ಅವ್ರ ಟೇಬಲ್ಲು, ಅವ್ರ ಕುರ್ಚಿ ಅದೆಲ್ಲ ಹಾಗೆ ಇಟ್ರೆ ಚೆನ್ನಾಗಿರುತ್ತೇನೋ ಅಂತ ಅವ್ರ ಮನಸ್ಸಿಗೆ ಬಂದಿತ್ತು. ಕೊನೆಯಲ್ಲಿ ಅವ್ರು ನಮ್ಗೆ ಹೇಳಿದ್ದು. ಸ್ಟೂಡೆಂಟ್ಸ್ಗಳು ಬಂದಾಗ ಒಂದು 8-10 ಜನ ಕೂತು ಓದುವಂಥ ಒಂದು ರೀಡಿಂಗ್ ಕಾರ್ನರ್ ಕೂಡ ಅದರಲ್ಲಿ ಖಂಡಿತವಾಗ್ಲೂ ಇರಲೇಬೇಕು. ಓದಿಗೆ, ಅಧ್ಯಯನಕ್ಕೆ, ಸ್ವಾಧ್ಯಾಯಕ್ಕೆ ಒಂದು ಬಹಳ ದೊಡ್ಡ ಉದಾಹರಣೆ ಅಂದ್ರೆ ಭೈರಪ್ಪನವರು. ಇಂಗ್ಲೆಂಡ್ ನಲ್ಲಿ ಇರುವಂತದ್ದು ತಮಗೆಲ್ಲ ಗೊತ್ತಿರಬಹುದು. ಶೇಕ್ಸ್ಪಿಯರ್ ಇದು ಅಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮಲ್ಲಿ ಭಾರತದಲ್ಲಿ ಕಷ್ಟ. ಆದ್ರೆ ಅದರ ಒಂದು ಸಣ್ಣ ಮಾದರಿಯನ್ನಾದ್ರೂ ಅನುಸರಿಸಬಹುದು. ಸ್ಮಾರಕ ಮಾಡುವುದಾದ್ರೆ ಈಗಾಗಲೇ ಹೇಳಿದ ಹಾಗೆ ನಾಟಕಗಳು, ಕೃತಿಗಳು, ವಿಚಾರಗಳು ಮತ್ತು ಅವರೊಡನೆ ಸಂಘರ್ಷಕ್ಕೆ ಬಿದ್ದಂತ ಸಾಹಿತ್ಯ ವಲಯ ಇವೆಲ್ಲವೂ ಇರಬೇಕು. ಆಂದೋಲನ ಪತ್ರಿಕೆಯ ವಾರದ ಆನ್ಲೈನ್ ಸಂವಾದಕ್ಕೆ ಪ್ರೀತಿಯ ಸ್ವಾಗತ. ಈ ವಾರದ ಸಂವಾದದ ವಿಷಯ SL ಭೈರಪ್ಪನವರ ನೆನಪಿನ ಸ್ಮಾರಕ ಹೇಗಿರ್ಬೇಕು ಅಂತ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ತೀರಿಹೋದ ನಮ್ಮನ್ನ ಅಗಲಿದ ಲೇಖಕ SL ಭೈರಪ್ಪನವರ ನೆನಪಿಗೆ ಸ್ಮಾರಕವನ್ನ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ನಮ್ಗೆ ಗೊತ್ತೇ ಇದೆ, ಬಹಳಷ್ಟು ಸ್ಮಾರಕಗಳು ಘೋಷಣೆ ಆಗಿದೆ, ಆದ್ರೆ ಸ್ಮಾರಕಗಳು ಇನ್ನೂ ಆಗಿಲ್ಲ. ಅನಂತಮೂರ್ತಿ ಅವರ ಸ್ಮಾರಕ ಆಗಿಲ್ಲ, ಅದು ಘೋಷಣೆ ಮಾಡಿದ್ದಾರೆ. ಒಬ್ಬ ಲೇಖಕನ ಸ್ಮಾರಕ ಹೇಗಿರ್ಬೇಕು ಅಂತ, ಬರೀ ಕಟ್ಟಡ ಮಾತ್ರ ಅಲ್ಲ. ಲೇಖಕನ ಸ್ಮಾರಕ ಆದ್ರೆ ಲೇಖಕನ ಆಶಯಗಳು, ಲೇಖಕನ ಬರಹಗಳು, ಅವರ ಮನೋವ್ಯಾಪಾರ ಎಲ್ಲವನ್ನ ವ್ಯಕ್ತಪಡಿಸುವಂತಹ ಒಂದು ಸ್ಮಾರಕ ಆಗ್ಬೇಕು. ಹಾಗಾಗಿ ಹೇಗಿರ್ಬೇಕು ಅಂತ, ಅದು ಆಗುತ್ತೋ ಇಲ್ವೋ, ಎಷ್ಟು ಬೇಗ ಆಗುತ್ತೋ ಇಲ್ವೋ ಅಂತಾನು ಗೊತ್ತಿಲ್ಲ. ಹೇಗಿರ್ಬೇಕು ಅಂತ ನಾವು ಇವತ್ತು ಚರ್ಚೆ ಮಾಡ್ತಾ ಇದೀವಿ, ಮಾತಾಡ್ತಾ ಇದೀವಿ. ಇವತ್ತು ನಮ್ಮ ಜೊತೆ ವಿದ್ವಾಂಸರು, ಲೇಖಕರು ಆದ ಡಾಕ್ಟರ್ ಕೃಷ್ಣಮೂರ್ತಿ ಹನೂರ್ ಅವರು ಭೈರಪ್ಪನವರ ಜೊತೆ ಬಹಳಷ್ಟು ಓಡಾಡಿದ ನೆನಪುಗಳನ್ನ ತುಂಬಾ ತುಂಬಿಕೊಂಡಿದ್ದಾರೆ. ಲೇಖಕಿ ವಿಮರ್ಶಕಿ ಡಾಕ್ಟರ್ ದೀಪಾ ಪಡ್ಕೆ ಅವರು ಭೈರಪ್ಪನವ್ರನ್ನ ಬಹಳ ಗಂಭೀರವಾಗಿ ಓದಿದಂತಹ ಒಬ್ರು ಲೇಖಕಿ. ಆಮೇಲೆ ಭೈರಪ್ಪನವರ ಶಿಷ್ಯೆ ಮತ್ತೆ ಲೇಖಕಿ ಸಹನಾ ವಿಜಯಕುಮಾರ್ ಅವರಿದ್ದಾರೆ. ಸಹೃದಯ ವಿಮರ್ಶಕ ಡಾಕ್ಟರ್ ಅಜಕಳ ಗಿರೀಶ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಭೈರಪ್ಪನವರ ಮಾನವೀಯ ಮುಖಗಳನ್ನ ಬಹಳ ಹತ್ತಿರದಿಂದ ನೋಡಿರುವ ಒಡನಾಡಿಯ ಪರಶುರಾಮ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಾವೆಲ್ಲ ಇವತ್ತು ಮಾತಾಡೋಣ ಭೈರಪ್ಪನವರ ಸ್ಮಾರಕ ಮೈಸೂರಿನಲ್ಲಿ ಹೇಗಿರ್ಬೇಕು ಅಂತ ನಾವು ಯೋಚನೆ ಮಾಡೋಣ. ಡಾಕ್ಟರ್ ಕೃಷ್ಣಮೂರ್ತಿ ಹನೂರ್ ಅವರು ಹೇಳಿ, ನಿಮ್ಮ ಮನಸ್ಸಿನಲ್ಲಿ ಸ್ಮಾರಕ ಅಂದ ತಕ್ಷಣ, ಭೈರಪ್ಪನವರ ಕುರಿತ ಸ್ಮಾರಕ ಅಂದ ತಕ್ಷಣ ಏನೆಲ್ಲ ಹಾದು ಹೋದು ಅಂತ ಹೇಳ್ತೀರಾ ಸರ್? ಅದೇ ಒಂದು ಗ್ರಂಥ ಭಂಡಾರ ಮಾಡಬಹುದೇನೋ ಅಂತ. ಬೇರೆ ಬೇರೆ ಎಲ್ಲಾ ಗ್ರಂಥಗಳು ಅವ್ರಿಗೆ ಇಷ್ಟವಾಗಿದ್ದ ಗ್ರಂಥಗಳೆಲ್ಲ ಸಿಗೋ ಹಾಗೆ, ಆಮೇಲೆ ಅವ್ರ ಪುಸ್ತಕಗಳು ಸಿಗೋ ಹಾಗೆ, ಆಮೇಲೆ ಅವರು ವಿದ್ಯಾರ್ಥಿಗಳನ್ನ ಬಹಳ ಇಷ್ಟಪಡ್ತಾ ಇದ್ರು. ಅವರೆಲ್ಲ ಓಡಾಡುವಂತ ಜಾಗದಲ್ಲಿ ಗ್ರಂಥ ಭಂಡಾರ ಇದ್ರೆ ಚೆನ್ನಾಗಿರುತ್ತೇನೋ ಅಂತ. NIE ಇರ್ಬೋದು, ರೀಜನಲ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಅಥವಾ ಇನ್ಯಾವುದಾದ್ರೂ ಜಾಗ. ಅವರು ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದ ಸಹಾಯ ಮತ್ತು ಅವ್ರನ್ನ ಕಂಡ್ರೆ ಅವ್ರು ಓದಬೇಕು ಅಂತ ಅವರು ಬಯಸ್ತಾ ಇದ್ದ ರೀತಿಯ ಕ್ರಮದಲ್ಲಿ ಅವ್ರು ಹೆಚ್ಚು ಓಡಾಡೋ ಜಾಗದಲ್ಲಿ ಅವರ ಸ್ಮಾರಕ ಇದ್ರೆ ಒಳ್ಳೆಯದು. ಆಮೇಲೆ ಅವರ ಇನ್ನು ಮುಂದಕ್ಕೆ ಅವ್ರದ್ದು ಏನೇನು ಬೇಕೋ ಅದು ಅಲ್ಲಿ ಯಾವಾಗಲೂ ಸಾಕ್ಷ್ಯ ಚಿತ್ರಗಳು ಪ್ರದರ್ಶನವಾಗ್ತಾ ಇರ್ಬೇಕು ಅವ್ರದ್ದು. ಈಗ ಬೇರೆ ದೇಶಗಳಲ್ಲಿ ಸ್ಮಾರಕಗಳಿಗೆ ಹೋದ್ರೆ ಯಾವಾಗಲೂ ಬಂದವರಿಗೆಲ್ಲ ಸಾಕ್ಷ್ಯ ಚಿತ್ರಗಳನ್ನು ತೋರಿಸ್ತಾನೆ ಇರ್ತಾರೆ. ಅವರ ಅಲ್ಲಿಯ ಆ ಹಿರಿಯರ ಚಿತ್ರಗಳನ್ನ ನಿರಂತರವಾಗಿ ಪ್ರದರ್ಶನ ಮಾಡ್ತಾ ಇರ್ತಾರೆ. ಹಾಗಾಗಿ ಹೆಚ್ಚು ಜನ ಓಡಾಡುವ ಅಂದ್ರೆ ವಿದ್ಯಾರ್ಥಿಗಳಿರುವ ಜಾಗದಲ್ಲಿ ಅದು ನಿರ್ಮಾಣ ಆಗಿ ಅವರ ಸಂಬಂಧದ ಎಲ್ಲ ಚಿತ್ರಗಳು ಕೂಡ ಪ್ರದರ್ಶನಕ್ಕೆ ಬರೋದಾದ್ರೆ, ಅವರ ಎಲ್ಲ ಪುಸ್ತಕಗಳು ಸಿಗೋದಾದ್ರೆ, ಅವರ ಇಷ್ಟದ ಪುಸ್ತಕಗಳು ಎಲ್ಲವೂ ಅಲ್ಲಿ ಇರೋದಾದ್ರೆ, ಅದನ್ನ ಬೇರೆಯವರು ಓದೋದಾದ್ರೆ ಅದು ನಿರಂತರವಾಗಿ ಜೀವಂತವಾಗಿರುತ್ತೆ ಅಂತ ಅನ್ಸುತ್ತೆ. ಎಲ್ಲೋ ದೂರದಲ್ಲಿ ಒಂದು ಪ್ರತ್ಯೇಕವಾದ ಜಾಗದಲ್ಲಿ ಮಾಡಿದ್ರೆ ಅದಕ್ಕೆ
ಹೆಚ್ಚು ಜನಗಳ ಗಮನಕ್ಕೆ ಅದು ಬರೋದಿಲ್ವೋ ಏನೋ ಅಂತ ನನಗನ್ಸುತ್ತೆ. ಇನ್ನು ಉಳಿದವರು ಏನ್ ಹೇಳ್ತಾರೋ ನೋಡೋಣ. ಸಹನಾ ವಿಜಯಕುಮಾರ್ ಅವರು, ನೀವು ಭೈರಪ್ಪನವರನ್ನ ಸುಮಾರು 9 ವರ್ಷಗಳಿಂದ ಬಹಳ ಹತ್ತಿರದಿಂದ ನಿಕಟವಾಗಿ ಬಲ್ಲವರು. ಅವರ ಮಾತಲ್ಲಿ ಏನಾದ್ರೂ ಇತ್ತ, ನಾನು ಹೋದ್ಮೇಲೆ, ನಾನು ತೀರಿ ಹೋದ್ಮೇಲೆ ನನ್ನ ಸ್ಮಾರಕ ಹೀಗಿರ್ಬೇಕು ಅಥವಾ ಸ್ಮಾರಕ ಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ಅವ್ರಿಗೆ ಏನಾದ್ರು ಅಭಿಪ್ರಾಯ ಇತ್ತು, ನಿಮ್ಮಲ್ಲಿ ಏನಾದ್ರು ವ್ಯಕ್ತಪಡಿಸಿದ್ರ? ಕೊನೆಯ 7-8 ತಿಂಗಳುಗಳಲ್ಲಿ ಅವ್ರ ಮನಸ್ಸಿನಲ್ಲಿ ಈ ಸ್ಮಾರಕದ ಏನಂತಾರೆ ಅದೊಂದು ಕಲ್ಪನೆ ಬಂದಿತ್ತು. ಅದಕ್ಕೂನು ಹಿನ್ನೆಲೆ ಇದ್ದಿದ್ದು ಆದಷ್ಟು ವಿದ್ಯಾರ್ಥಿಗಳು, ಅಂದ್ರೆ ಅವ್ರ ಮನೆಯನ್ನೇ ಅವರು ಸ್ಮಾರಕ ಮಾಡ್ಬೇಕು ಅಂತ ಹೇಳಿದ್ದು ಬಹಳ ಕೊನೆಯಲ್ಲಿ. ತಮ್ಮ ಮ್ಯಾನುಸ್ಕ್ರಿಪ್ಟ್ಗಳು, ಹಸ್ತಪ್ರತಿಗಳೆಲ್ಲ ಅಲ್ಲಿವೆ. ಅವ್ರಿಗೆ ಅವ್ರ ಗ್ರಂಥ ಭಂಡಾರ ತುಂಬಾ ಪ್ರಿಯವಾಗಿತ್ತು. ಅವ್ರ ಮನೆ ನೋಡಿರೋರಿಗೆ ಅದು ಗೊತ್ತಿರುತ್ತೆ. ಅವ್ರಿದ್ದ ಕೋಣೆಗೂ ಆ ಹೊರಗಡೆ ಹಾಲ್ನಲ್ಲಿದ್ದ ಗ್ರಂಥ ಭಂಡಾರಕ್ಕೂ ತುಂಬಾ ಹತ್ತಿರ, ಆ ಪ್ರಾಕ್ಸಿಮಿಟಿ. ಅದರಿಂದ ಅವರಿಗೆ ಇಲ್ಲಿಗೆ ಬಂದ್ರೆ ಅವರ ಮ್ಯಾನುಸ್ಕ್ರಿಪ್ಟ್ಗಳು, ಅವ್ರಿಗೆ ಬಂದಿದ್ದ ಪ್ರಶಸ್ತಿ, ಅದನ್ನೆಲ್ಲ ಒಂದ್ ಸ್ವಲ್ಪ ನೋಡ್ಕೊಂಡು ಎಲ್ಲರೂ ಅವ್ರ ಮಂಚ, ಅವ್ರ ಟೇಬಲ್ಲು, ಅವ್ರ ಕುರ್ಚಿ ಅದೆಲ್ಲ ಹಾಗೆ ಇಟ್ರೆ ಚೆನ್ನಾಗಿರುತ್ತೇನೋ ಅಂತ ಅವ್ರ ಮನಸ್ಸಿಗೆ ಬಂದಿತ್ತು. ಕೊನೆಯಲ್ಲಿ ಅವ್ರು ನಮ್ಗೆ ಹೇಳಿದ್ದು, ಅವ್ರು ವ್ಯಕ್ತಪಡಿಸಿದ್ದು ಕೊನೆಯಲ್ಲಿ. ಅದರಿಂದ ಮನೆಯನ್ನೇ ಸ್ಮಾರಕವಾಗಿ ಮಾಡಬಹುದು ಅನ್ನೋ ಆಲೋಚನೆ ಅವರಿಗೆ ಕಡೆಯಲ್ಲಿ ಬಂತು ಅನ್ಸುತ್ತೆ. ಅದಕ್ಕೆ ಹಿನ್ನೆಲೆಯೂ ಇದ್ದಿರಬಹುದು. ಈಗ ಬೇರೆ ಹೆಸರಾಂತ ಲೇಖಕರದು ಮನೆಗಳು ಆಮೇಲೆ ಉಳಿದಿಲ್ಲ ಅನ್ನೋದೆಲ್ಲ ಅವರಿಗೆ ಗೊತ್ತಿತ್ತು ಅನ್ಸುತ್ತೆ. ಯಾಕಂದ್ರೆ ಅವರು ಸಂಚಾರ ಮಾಡಿದಷ್ಟು, ಅವರಿಗೆ ಎಲ್ಲರ ಜೀವನ ಚರಿತ್ರೆಗಳು ಗೊತ್ತಿದ್ದಷ್ಟು, ಅಥವಾ ಅವರಿಗೆ ಆ ಗ್ರಹಿಕೆ ಇದ್ದಷ್ಟು ಇನ್ಯಾರಿಗೂ ಇರಕ್ ಸಾಧ್ಯವಿಲ್ಲ. ಅದರಿಂದ ಯಾವ ಉದಾಹರಣೆಗಳನ್ನ ನೋಡಿದ್ರು ಅವರು ಗೊತ್ತಿಲ್ಲ. ನನ್ನ ನಂತರ ಮನೆ ಇಲ್ದೆ ಹೋದ್ರೆ ಮನೆ ಉಳಿಯೋದಿಲ್ಲ, ಅದು ಒಂದು ಸಾಂಕೇತಿಕವಾಗಿ ಉಳಿಲಿ ಅನ್ನೋ ಅಭಿಪ್ರಾಯ ಕೊನೆಯಲ್ಲಿ ಅವ್ರು ಸ್ಪಷ್ಟವಾಗಿ ಹೇಳೋರು, ಅದನ್ನ ಪದೇ ಪದೇ ಹೇಳೋರು. ನೀವು ಹೇಳಿದ್ದು ಹೌದು. ಲೇಖಕ ಸ್ಮಾರಕದ ಮೂಲಕ ನಿಲ್ಬೇಕಾ ಅಥವಾ ಅವನ ಬರವಣಿಗೆಯ ಮೂಲಕ ನಿಲ್ಬೇಕಾ ಅಂತ, ಇದು ಎರಡು ಕೂಡ ನನ್ನ ಪ್ರಕಾರ ಬರವಣಿಗೆಯ ಮೂಲಕ ಅವನು ನಿಲ್ತಾನೆ. ಆ ಕಾರಣಕ್ಕೆ ಭೈರಪ್ಪನವರು ನಮ್ಮೆಲ್ಲರಿಗೂ ಇವತ್ತು ಅತ್ಯಂತ ದೊಡ್ಡ ಲೇಖಕನ ಒಂದು ಮಾದರಿಯಾಗಿ ನಮ್ಮ ಜೊತೆಗಿದ್ದಾರೆ. ಆದರೆ ಈ ಹೊತ್ತಿನಲ್ಲಿ ಭೈರಪ್ಪನವರ ಸಾಹಿತ್ಯದ ಒಂದು ಪ್ರಪಂಚ ಏನಿದೆ ಅದನ್ನ ನಾವು ಉಳಿಸ್ಕೊಳ್ಬೇಕಾದ್ರೆ ಮತ್ತು ಮುಂದಿನ ಯುವ ಪೀಳಿಗೆಗೆ ಒಂದು ಕಾದಂಬರಿಯನ್ನ ಯಾವ ರೀತಿ ಬರೀಬಹುದು, ಅದರ ಹಿಂದಿರುವ ಶ್ರಮ ಶ್ರದ್ಧೆ ಯಾವ ರೀತಿಯದು ಅನ್ನೋದು ಯುವ ಪೀಳಿಗೆಗೆ ಗೊತ್ತಾಗಬೇಕಾದ್ರೆ ಈ ತರದ ಸ್ಮಾರಕಗಳ ಅಗತ್ಯ ಇದೆ ಅಂತ ನನಗೆ ಕಾಣಿಸೋದು. ಈಗಾಗಲೇ ಅವರ ಫೌಂಡೇಶನ್ ಸಾಕಷ್ಟು ಕೆಲಸ ಮಾಡ್ತಾ ಇದೆ. ಸಹನಾ ಅವರು ಆ ಆತ್ಮೀಯ ವಲಯದಲ್ಲಿ ಇರೋದ್ರಿಂದ ಅದೊಂದು ಹಂತದ ಕೆಲಸ ಆಗ್ತಾ ಇದೆ. ಆದ್ರೆ ಕಾರಂತರ ಮತ್ತು ಕುವೆಂಪು ಅವರ ಸ್ಮಾರಕಗಳನ್ನ ನೋಡಿದಾಗ ಮತ್ತು ಬಾಲವನದ ಈಗಿನ ದುಸ್ಥಿತಿಯನ್ನ ನೋಡಿದಾಗ ಕೂಡ ಸ್ಮಾರಕಗಳನ್ನ ಮಾಡೋದು ಎಷ್ಟು ದೊಡ್ಡ ಒಂದು ಕೊಡುಗೆ ಹೌದು, ಮತ್ತು ಅವುಗಳನ್ನ ಅಷ್ಟೇ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡೋದು ಕೂಡ ಹೊಣೆಗಾರಿಕೆ ಅಂತ ಇದೆ. ಸ್ಮಾರಕ ಮಾಡೋದು ಏನು ದೊಡ್ಡದಲ್ಲ, ಆದ್ರೆ ಬಾಲವನದ ಈಗಿನ ಸ್ಥಿತಿಯ ಬಗ್ಗೆ ತುಂಬಾ ಜನ ಮಾತಾಡ್ತಾ ಇದ್ದಾರೆ. ಅದನ್ನ ಕೇಳುವಾಗ ಕಾರಂತರಿಂದ ನಾವೆಲ್ಲರೂ ಉಪಕೃತರು. ಈ ಹೊತ್ತಿನ ಎಲ್ಲ ಲೇಖಕರು ಅಂತಲ್ಲ, ಓದುಗರು ಕಾರಂತರಿಂದ ಉಪಕೃತರು. ಸೊ ಆ ರೀತಿ ಯಾವ ಸಾಹಿತಿಗೂ ಅಥವಾ ಕಾರಂತರ ಬಾಲವನ ಏನಿದೆ ಅದು ಕಾರಂತರ ಬಹಳ ದೊಡ್ಡ ಕನಸು. ಆ ರೀತಿ ಆಗ್ಬಾರ್ದು ಅನ್ನುವ ಎಚ್ಚರದೊಂದಿಗೆ ಹೊಸ ಸ್ಮಾರಕಗಳನ್ನ ಮಾಡಬೇಕಾದ ಹೊಣೆಗಾರಿಕೆ ನಮ್ಮ ಮೇಲಿದೆ. ಇನ್ನು ಭೈರಪ್ಪನವರ ಸ್ಮಾರಕಗಳು ಹೇಗಿರ್ಬೇಕು ಅನ್ನೋದನ್ನ ಒಂದೇ ಇದರಲ್ಲಿ ಕೃಷ್ಣಮೂರ್ತಿ ಹನೂರ್ ಸರ್ ಹೇಳಿಬಿಟ್ರು ಏನೆಲ್ಲ ಇರ್ಬೇಕು ಅಂತ. ಅದರ ಜೊತೆಗೆ ನನಗೆ ಒಂದು ಅನ್ಸೋದಂದ್ರೆ, ನಾನಿಲ್ಲಿ ಶಿವರಾಮ್ ಕಾರಂತ ವೇದಿಕೆ ಅದರ ಒಂದು ಅಂಗಸಂಸ್ಥೆಯಾಗಿ ಒಂದು ಲೈಬ್ರರಿ ಇದೆ, ಲಕ್ಷ್ಮೀನಾರಾಯಣ ಚಡಗ ಟ್ರಸ್ಟಿನ ಒಂದು ಲೈಬ್ರರಿ. ಆ ಲೈಬ್ರರಿಯಲ್ಲೇ ನಮ್ಮ ಕಾರ್ಯಕ್ರಮ ಆಗೋದು. ಅದನ್ನು ಆರಂಭ ಮಾಡಿದವರು ಒಬ್ರೆ, ಶಿವರಾಮ್ ಕಾರಂತ ವೇದಿಕೆಯನ್ನ ಮತ್ತು ಚಡಗ ಟ್ರಸ್ಟ್ ಅದು ಒಬ್ಬರ ಕನಸಿನ ಕೂಸದು. ಅಲ್ಲಿ ನಮ್ಮ ಲೈಬ್ರರಿಯಲ್ಲಿ 30,000 ಪುಸ್ತಕಗಳಿವೆ. ಆದ್ರೆ ನನಗೆ ಅಷ್ಟು ತರಳಬಾಳು ಕೇಂದ್ರದ 2ನೇ ಫ್ಲೋರಿನಲ್ಲಿರುವ ಆ ಗ್ರಂಥಾಲಯದ ನನ್ನ ಇಷ್ಟದ ಜಾಗ ಅಂದ್ರೆ ಅಲ್ಲಿರುವ ರೀಡಿಂಗ್ ಕಾರ್ನರ್. ನಾನು ಅದನ್ನ ಭೈರಪ್ಪನವರ ಸ್ಮಾರಕದಲ್ಲಿ ಅದೊಂದು ಆಗ್ಬೇಕು ಅಂತ. ಅಂದ್ರೆ ಅಲ್ಲಿ ಪುಸ್ತಕದ ಮಾರಾಟದ ಬಗ್ಗೆ ಹನೂರ್ ಸರ್ ಹೇಳಿದ್ರು. ಮಾರಾಟದ ವ್ಯವಸ್ಥೆಯ ಜೊತೆಗೆ ಅಲ್ಲೊಂದು
ಸ್ಟೂಡೆಂಟ್ಸ್ಗಳು ಬಂದಾಗ ಒಂದು 8-10 ಜನ ಕೂತು ಓದುವಂಥ ಒಂದು ರೀಡಿಂಗ್ ಕಾರ್ನರ್ ಕೂಡ ಅದರಲ್ಲಿ ಖಂಡಿತವಾಗ್ಲೂ ಇರಲೇಬೇಕು. ಯಾಕಂದ್ರೆ ಓದಿಗೆ, ಅಧ್ಯಯನಕ್ಕೆ, ಸ್ವಾಧ್ಯಾಯಕ್ಕೆ ಒಂದು ಬಹಳ ದೊಡ್ಡ ಉದಾಹರಣೆ ಅಂದ್ರೆ ಭೈರಪ್ಪನವರು. ಅದರಿಂದ ಓದುವ ಆ ಶ್ರದ್ಧೆಗೆ ಒಂದು ಗುರುತಾಗಿ ಅಲ್ಲಿ ರೀಡಿಂಗ್ ಕಾರ್ನರ್ ಕೂಡ ಇರಬೇಕು ಅಂತ ನನ್ಗನ್ಸುತ್ತೆ. ಇನ್ನು ಮುಂದೆ ಉಳಿದವರ ಮಾತುಗಳನ್ನ ಕೇಳಿ ಮುಂದುವರಿಸೋಣ. ನೀವು ಒಂದು ಸರ್ಕಾರಿ ವ್ಯವಸ್ಥೆ, ಒಬ್ಬ ಲೇಖಕ ಮೂಲಭೂತವಾಗಿ ವ್ಯವಸ್ಥೆಯ ವಿರುದ್ಧ ಮಾತನಾಡ್ತಾ ಇರ್ತಾನೆ, ವ್ಯವಸ್ಥೆಯ ಎಲ್ಲಾ ಅಂಶಗಳನ್ನ ಅದರ ತನ್ನ ತೀವ್ರ ವಿಮರ್ಶೆಯನ್ನು ಕೂಡ ಮಾಡ್ತಾ ಇರ್ತಾನೆ. ಸರ್ಕಾರ ಒಬ್ಬ ಲೇಖಕನ ಸ್ಮಾರಕ ಮಾಡೋದು ಒಳ್ಳೇದಾ, ಅಥವಾ ಆ ಲೇಖಕನ ಅಭಿಮಾನಿ ಬಳಗ, ಓದುಗರು ಒಳ್ಳೇದಾ? ಯಾಕಂದ್ರೆ ಸರ್ಕಾರ ಮಾಡಿದ ತಕ್ಷಣ ಅಲ್ಲಿ ಬ್ಯೂರೋಕ್ರಸಿ ಬರುತ್ತೆ, ಅಧಿಕಾರಶಾಹಿ ಬರುತ್ತೆ, ಅವ್ರದ್ದೇ ನಕ್ಷೆಗಳಿರುತ್ತೆ, ಅವ್ರದ್ದೇ ಕಟ್ಟಡದ ಪ್ಲಾನ್ಗಳಿರುತ್ತೆ, ಅದೇ ಏನೆಲ್ಲ ಅವ್ಯವಸ್ಥೆಗಳಿರುತ್ತೆ. ಅದರ ಬದಲು ಬೇರೆ ಅಂದ್ರೆ ಲೇಖಕನ ಹತ್ತರಿಂದ ಬಲ್ಲವರು ಅದನ್ನ ಮಾಡೋದು ಒಳ್ಳೇದಾ, ಅಥವಾ ಸರ್ಕಾರ ಮಾಡೋದು ಒಳ್ಳೇದಾ ಅಂತ ಏನ್ ಅನ್ಸುತ್ತೆ ನಿಮ್ಗೆ? ನಮಸ್ತೆ. ಪುಸ್ತಕ ಪ್ರಾಧಿಕಾರದ ಭಾಷಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೆಲಸ ಮಾಡೋದು ನಿಮ್ಗೆ ಗೊತ್ತಿರುತ್ತೆ ಸರ್ಕಾರದ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಂತ. ಸರ್ಕಾರದ ಕೈ ಕೊಟ್ರೆ ಸ್ಮಾರಕದ ಗತಿ ಏನಾಗ್ಬೋದು ಅಂತ ಹೇಳ್ತೀರಾ? ಅಂದ್ರೆ ಒಂದು ನೀವು ಹೇಳಿದ ಆಪ್ಷನ್ ಏನಿದೆ, ಭೈರಪ್ಪನವರನ್ನ ಚೆನ್ನಾಗಿ ಗೊತ್ತಿರುವವರ ಮೂಲಕ ಅದನ್ನ ಮಾಡಿಸುವುದು ಬಹಳ ಉತ್ತಮ. ಸರ್ಕಾರ ಬೇಕಾದ್ರೆ ಅದಕ್ಕೆ ಸ್ವಲ್ಪ ಧನ ಸಹಾಯ ಕೊಡ್ಬಹುದು, ಮತ್ತೆ ಕೊಟ್ಟ ಹಣಕ್ಕೆ ಲೆಕ್ಕ ಕೇಳಬಹುದು, ಅಥವಾ ಎಷ್ಟು ಆಗ್ತದೋ ಅಷ್ಟು ಗರಿಷ್ಠವೂ ಕೊಡ್ಬಹುದು. ಆದ್ರೆ ಅದನ್ನ ಮಾಡುವ ಯೋಚನೆಗಳನ್ನ ಯಾರಾದ್ರೂ ಭೈರಪ್ಪನವರ ಅಭಿಮಾನಿಗಳು ಅಥವಾ ಟ್ರಸ್ಟ್ ಪ್ರತಿಷ್ಠಾನ ಏನಿವೆ ಅಂಥವುಗಳೇ ಮಾಡಿದ್ರೆ ಬಹಳ ಉತ್ತಮ ಅಂತ ನನಗನ್ನಿಸ್ತದೆ. ಆಮೇಲೆ ಏನಿರಬೇಕು ಭೌತಿಕವಾಗಿ ಅನ್ನೋದರ ಬಗ್ಗೆ ಒಂದು ನನಗನಿಸುವುದೇನು ಅಂತಂದ್ರೆ, ಒಂದು ಸಣ್ಣ ಪುಟ್ಟ ರೀತಿಯಲ್ಲಿ ನಾಟಕ ಇತ್ಯಾದಿ ಪ್ರದರ್ಶನ ಮಾಡ್ಲಿಕ್ಕೂ ಅನುಕೂಲ ಆಗುವ ಹಾಗೆ, ಮತ್ತು ಕಾರ್ಯಕ್ರಮಗಳನ್ನ ನಡೆಸುವಂತಹ ಒಂದು ಸಭಾಂಗಣ, ಅದು ಎರಡು. ಈಗ ಉಳಿದದ್ದು ಏನೆಲ್ಲ ಗ್ರಂಥ ಭಂಡಾರ ಅಥವಾ ಭೈರಪ್ಪನವರ ಕೃತಿಗಳ ಹಸ್ತಪ್ರತಿಗಳ ಮ್ಯೂಸಿಯಂ ಅದೆಲ್ಲ ಇರಬೇಕು. ಆದ್ರೆ ಅದ್ರ ಜೊತೆಗೆ ಒಂದು 100 ಜನ ಆದ್ರೂ ಅಥವಾ 100-150 ಜನ ಆದ್ರೂ ಸಭಾಯಿಕರು ಕೂತ್ಕೊಂಡು ಒಂದು ಕಾರ್ಯಕ್ರಮವನ್ನು, ಅದು ಪುಸ್ತಕ ಬಿಡುಗಡೆ ಇರ್ಬೋದು, ಈ ತರದ ಸಣ್ಣ ನಾಟಕಗಳಿರ್ಬೋದು, ಇಂಟಿಮೇಟ್ ಥಿಯೇಟರ್ ತರ ಮಾಡುವಂತದ್ದಿರ್ಬೋದು. ಇವನ್ ಭೈರಪ್ಪನವರ ಅನೇಕ ಕೃತಿಗಳು ನಾಟಕಗಳಾಗಿವೆ. ಆಮೇಲೆ ಈ ಧಾರಾವಾಹಿಗಳಾಗಿ, ಸಿನಿಮಾಗಳಾಗಿ ಬಂದದ್ದನ್ನ ಆಗೀಗ ಅಲ್ಲಿ ಪ್ರದರ್ಶನ ಮಾಡಬಹುದು. ಅದರಿಂದ ಬಹಳ ದೊಡ್ಡ ಒಂದು ಆದರ್ಶ ಇಂಗ್ಲೆಂಡ್ ನಲ್ಲಿ ಇರುವಂತದ್ದು ತಮಗೆಲ್ಲ ಗೊತ್ತಿರಬಹುದು. ಶೇಕ್ಸ್ಪಿಯರ್ ಇದು ಅಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮಲ್ಲಿ ಭಾರತದಲ್ಲಿ ಕಷ್ಟ. ಆದ್ರೆ ಅದರ ಒಂದು ಸಣ್ಣ ಮಾದರಿಯನ್ನಾದ್ರೂ ಅನುಸರಿಸಬಹುದು ಅಂತ ನನಗನ್ನಿಸ್ತದೆ. ಆಮೇಲೆ ಭೈರಪ್ಪನವರ ಪ್ರತಿಮೆ ಇತ್ಯಾದಿ ಸ್ಥಾಪಿಸುವುದು ಅಷ್ಟೇನು ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸುವಂತದ್ದು. ಆಮೇಲೆ ಅಲ್ಲಿ ಸಂಗ್ರಹಾಲಯ ಮಾಡುವಾಗ ಒಂದು ಭೈರಪ್ಪನವರ ಸಾಹಿತ್ಯದ ಕುರಿತಾಗಿ ಬಂದ ಪುಸ್ತಕಗಳ ಸರಿಯಾದ ಒಂದು ಪಟ್ಟಿಯೇ ನಮ್ಮಲ್ಲಿ ಇಲ್ಲ. ಈಗ ಸಾಹಿತ್ಯ ಭಂಡಾರದವರು ಎಲ್ಲ ಕಾದಂಬರಿಗಳ ಕೊನೆಗೆ ಒಂದು 10-15 ಪುಸ್ತಕಗಳ ಪಟ್ಟಿ ಹಾಕ್ತಾರೆ. ವಾಸ್ತವವಾಗಿ 100ಕ್ಕಿಂತಲೂ ಹೆಚ್ಚು ಪುಸ್ತಕಗಳು ಬಂದಿವೆ, ಮತ್ತೆ ಅನೇಕ ಲೇಖನಗಳು ಬಂದಿವೆ. ಈ ತರದ ಭೈರಪ್ಪ ವಿಮರ್ಶೆಯ ಒಂದು ಸಂಗ್ರಹವು ಅಲ್ಲಿ ಇರಬೇಕು. ಆಮೇಲೆ ಇಂಡಿಯನ್ ಫಿಲಾಸಫಿ, ವೆಸ್ಟರ್ನ್ ಫಿಲಾಸಫಿಗೆ ಸಂಬಂಧಪಟ್ಟದ್ದು, ಮತ್ತು ಕಲಾಮೀಮಾಂಸೆ ಮತ್ತು ಸಾಹಿತ್ಯ ಮೀಮಾಂಸೆ, ಈ ವಿಚಾರಗಳಿಗೆ ಸಂಬಂಧಪಟ್ಟ ಒಂದು ಅಧ್ಯಯನ ಕೇಂದ್ರವಾಗಿ ಅದು ರೂಪುಗೊಂಡ್ರೆ ಭೈರಪ್ಪನವರ ಮತ್ತು ನಮ್ಮ ಕಾಲದ ಭೈರಪ್ಪನವರ ಆಶಯ ಏನಿತ್ತೋ ಅದು ಮತ್ತು ನಮ್ಮ ಕಾಲದ ಅವಶ್ಯಕತೆ ಕೂಡ ಪೂರೈಸಿದಾಗ ಆಗ್ಬೋದು ಅಂತ ನನಗೆ. ಪರಶು ಅವರ ಬಳಿ ಹೋಗೋಣ. ಪರಶುರಾಮ್ ಮೈಸೂರಿನ ಒಡನಾಡಿ ಸಂಸ್ಥೆಯ ಸಂಸ್ಥಾಪಕರು. ಭೈರಪ್ಪನವರ ಬಗ್ಗೆ ನಮಗೆ ಯಾರಿಗೂ ಗೊತ್ತಿಲ್ಲದ ಬಹಳಷ್ಟು ವಿಷಯಗಳನ್ನ, ಅವರ ಮಾನವೀಯ ಮುಖಗಳನ್ನ ಬಹಳ ಹತ್ತಿರದಿಂದ ನೋಡಿದವರು ಪರಶು ಅವರ. ನಿಮ್ಗೆ ಲೇಖಕರಾಗಿ ಸ್ಮಾರಕ ಇರ್ಬೇಕಾ, ಅಥವಾ ಒಬ್ಬ ಮನುಷ್ಯನಾಗಿ ಅಷ್ಟೊಂದು ಮಾನವೀಯತೆ, ಅಷ್ಟೊಂದು ಕಾಳಜಿ, ಅದರಲ್ಲೂ ಬಡವ ಮಕ್ಕಳ, ಗತಿ ಇಲ್ಲದ ನಿರ್ಗತಿಕ ಅಂತ ಹೇಳ್ಬಾರ್ದು, ಮಕ್ಕಳ ಆಶ್ರಯವಿಲ್ಲದ ಮಕ್ಕಳ ಬಗ್ಗೆ ಅವರು ತೋರಿಸ್ತಾ ಇದ್ದ ಆ ಮಾನವೀಯತೆ, ಅದನ್ನ ಯಾರಿಗೂ ಕೂಡ ಅವರು ಹೇಳ್ಕೊತಾ ಇರ್ಲಿಲ್ಲ. ಭೈರಪ್ಪನವರು ಹೀಗೂ ಕೂಡ ಇರ್ತಾರ ಅನ್ನೋ ತರನ ಆಶ್ಚರ್ಯ ಆಗೋ ತರ ಇದ್ದವರು ಭೈರಪ್ಪನವರು. ನಿಮ್ಗೆ ಬಹಳ ಹತ್ತಿರದಿಂದ ಗೊತ್ತು. ನಿಮ್ ಪ್ರಕಾರ ಮೈಸೂರಿನಲ್ಲಿ ಭೈರಪ್ಪನವರ ಸ್ಮಾರಕ ಅಂದ್ರೆ ಹೇಗಿರ್ಬೇಕು ಅಂತ ಹೇಳ್ತೀರಾ? ರಶೀದ್ ಅವರೇ, ತುಂಬಾ ದೊಡ್ಡ ವ್ಯಕ್ತಿಗಳೇ ಇದ್ದಾರೆ ಅಲ್ಲೆಲ್ಲ.
ಆದಾಗ್ಯೂ ಕೂಡ ನಾನು ಮತ್ತು ನಮ್ಮ ಎಸ್.ಎಲ್. ಭೈರಪ್ಪ ಅವರು ಒಂದು ಆತ್ಮೀಯವಾದಂತ ಒಂದು ಸಜ್ಜನಿಕೆಯಾದಂತ ಸಂಬಂಧ ಇದ್ದಿದ್ದು ಇದೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅತಿ ದೊಡ್ಡ ಸಹಾಯವನ್ನ ಇಲ್ಲದವರು, ಅದರಲ್ಲೂ ಪರಿತ್ಯಕ್ತಗೊಂಡಂತ ಹೆಣ್ಣು ಮಕ್ಕಳ ಬಗ್ಗೆ ಅವರಿಗಿದ್ದಂತ ಒಲವು ಮತ್ತು ಅವರ ಮಕ್ಕಳಿಗಿದ್ದಂತಹ ಒಲವು ಮತ್ತು ಯಾವಾಗ್ಲೂ ಸಂಘರ್ಷದಲ್ಲಿ ಇರ್ತದೆ ಈ ಮಕ್ಕಳು, ಅವರಿಗೆ ಒಂದು ಉದ್ಯೋಗ ಕೊಡಿಸುವ ನಿಟ್ಟಿನಲ್ಲಿ ಅವರ ಪ್ರಯತ್ನಗಳು ಮತ್ತು ಅವರಿಗೆ ಪ್ರೋಟೀನ್ ಯುಕ್ತವಾದಂತ ಊಟ ಕೊಡಿಸ್ಬೇಕು ಅನ್ನುವಂತ ಒಂದು ಅಂಶ ಅವರ ದೊಡ್ಡ ಆಲೋಚನೆಗಳಲ್ಲಿ ಒಂದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಭಾರಿ ಮುಖ್ಯವಾಗಿ ಸರ್ಕಾರವು ಪರಿಗಣಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಸ್ಮಾರಕಗಳು ನಮ್ಮಲ್ಲಿ ಬೆಳೆದು ಹೋಗ್ತವೆ, ಆದ್ರೆ ಸ್ಮಾರಕಕ್ಕಿಂತಲೂ ಹೆಚ್ಚಾಗಿ ಅವರ ವಿಚಾರಧಾರೆಗಳಿದೆಯಲ್ಲ, ಅವರ ವೈಯಕ್ತಿಕ ವ್ಯಕ್ತಿತ್ವ ಇದೆಯಲ್ಲ, ಮತ್ತು ಎಷ್ಟು ದೂರ ಅವರ ಕುಟುಂಬದವರು ಕೂಡ ಅವರನ್ನ ಎಳೆತಂದಿದ್ದಾರೆ. ಈಗ ಎಸ್.ಎಲ್. ಭೈರಪ್ಪ ಅವರು ಅಂತ ಅಂದ ಕೂಡಲೇ ಅವರ ಮನೆಯವರು ನೆನಪಾಗ್ತಾರೆ. ಸುಧಾ, ಅದು ಇದು ವಾರ ಪತ್ರಿಕೆಗಳು, ಪ್ರಜಾವಾಣಿ, ಈ ಪತ್ರಿಕೆಗಳನ್ನೆಲ್ಲ ಆಟೋಗಾಗಿ ಕಳಿಸುವಂತ ಮನಸ್ಥಿತಿಯನ್ನು ಕುಟುಂಬದಲ್ಲೂ ಬೆಳೆಸಿದಂತವ್ರು ಎಸ್.ಎಲ್. ಭೈರಪ್ಪ ಅವರು. ಹಾಗಾಗಿ ಕುಟುಂಬದವರು ಇದ್ರೊಳಗಡೆ ಇನ್ವಾಲ್ವ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಇರ್ಲಿ, ತೊಂದರೆ ಇಲ್ಲ. ಆದಾಗ್ಯೂ ಕೂಡ ಅವರಿಗೆ ಸರ್ಕಾರ ನಿಜವಾಗಿಯೂ ಸ್ಮಾರಕ ಮಾಡುವುದಾದ್ರೆ, ಈಗಾಗ್ಲೇ ಹೇಳಿದ ಹಾಗೆ ನಾಟಕಗಳು, ಕೃತಿಗಳು, ವಿಚಾರಗಳು ಮತ್ತು ಅವರೊಡನೆ ಸಂಘರ್ಷಕ್ಕೆ ಬಿದ್ದಂತ ಸಾಹಿತ್ಯ ವಲಯ ಇವೆಲ್ಲವೂ ಇರಬೇಕು. ಒನ್ ಸೈಡೆಡ್ ವಿ ಡಿಡ್ ನಾಟ್ ವಾಂಟ್ ಟು ಲುಕ್ ಇಟ್. ಏನಂದ್ರೆ ಒಂದೇ ಕಡೆ ನೋಡುವಂಥದ್ದು ವ್ಯರ್ಥ. ಸಂಘರ್ಷಗಳು, ವಿಮರ್ಶೆಗಳು, ಅವರ ಕಟುಟೀಕೆಗಳು ಮತ್ತು ಅವ್ರನ್ನ ನಾವೆಲ್ಲವನ್ನೂ ಮೆಚ್ಕೋತಲೇ ಅವ್ರನ್ನ ಪ್ರೀತಿಸುವ ಗುಣ ಮತ್ತು ಈ ತತ್ವ ಅಂದ್ರೆ ಹಂಚಿ ತಿನ್ನಬೇಕು ಅನ್ನುವಂತ ಬಲಿಷ್ಠ ತತ್ವ ಸರ್ಕಾರದ ಸ್ಮಾರಕ ಏನ್ ಮಾಡ್ತದೆ, ಆ ಸ್ಮಾರಕದಲ್ಲಿ ಈ ಅಂಶಗಳು ಪ್ರತಿನಿಧಿಸ್ಬೇಕು. ಈಗ ಶೇಕ್ಸ್ಪಿಯರ್ ನಾವು ಹೋಗ್ ಬಂದ್ವಿ, ಬಹಳಷ್ಟು ಬೇರೆ ನಾಟಕಗಳು ಅಲ್ಲಿ ನಡೆಯಲ್ಪಡ್ತವೆ. ಅದೇ ರೀತಿಯಾಗಿ ಬೇರೆ ಬೇರೆ ವಿಷಯಗಳು ಅಲ್ಲಿ ಎಲ್ಲರೊಳಗೊಂಡಂತೆ ಚರ್ಚಿಸುವ, ಈಗಾಗಲೇ ಹೇಳಿದ್ರು, ಒಂದು ಸಭಾಂಗಣ ಇರಬೇಕು, ಆ ಸಭಾಂಗಣದೊಳಗಡೆ ಚಲನಚಿತ್ರ ಪ್ರದರ್ಶನವಾಗಬೇಕು, ವಿಚಾರಗಳು ಮತ್ತು ವಿವೇಕಗಳು ಜನರಿಗೆ ಮುಟ್ಬೇಕು ಅನ್ನುವಂತ ಅವರ ತತ್ವ ಇದೆಯಲ್ಲ, ಅದನ್ನ ಬಿಂಬಿಸ್ಬೇಕು. ಆದ್ರೆ ಸರ್ಕಾರ ಮೊದಲು ಹೇಳಿದ ಹಾಗೆ ಯಾರಾದರೂ ಗೌರವಾನ್ವಿತರು ಹಣಕಾಸನ್ನ ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡುವ ಯಾವುದಾದ್ರೂ ಸಂಸ್ಥೆ ಅಥವಾ ಇನ್ನೊಂದು ಸರ್ಕಾರ ಅವರಿಗೆ ಮಾಡುವ ನಿಟ್ಟಿನಲ್ಲಿ ಜಾಗ ಗುರುತಿಸಿ ಕೊಡ್ಬೇಕು. ಅವ್ರದ್ದು 40-60 ಜಾಗ ಅಥವಾ 40-80 ಜಾಗ ಅವ್ರದ್ದು ಅಷ್ಟು ದೊಡ್ಡದಲ್ಲಿ ಏನು ಮಾಡಕ್ ಸಾಧ್ಯ ಇಲ್ಲ. ಅದನ್ನು ಹೊಡಿಬೇಕು, ಅದೆಲ್ಲ ಬೇರೆ ಪ್ರಕ್ರಿಯೆ, ಅದೆಲ್ಲ ಬೇರೆ ಕಾನೂನು ಪ್ರಕ್ರಿಯೆಗಾಗತ್ತೆ. ಅವರಿಗೆ ಅಂತ ಹೇಳಿ ಮುಜುಗರವಿಲ್ಲದ ಹಾಗೆ ಸ್ಮಾರಕಕ್ಕೆ ಜಾಗವನ್ನ ಕೊಡುವಂತದ್ದು ಮಾಡ್ಲಿ. ಒಂದು. ಎರಡನೇದು, ಬೇರೆಯವರು ಅಂತ ಹೇಳಿದ್ರೆ ಬಹಳಷ್ಟು ಅವರ ಒಲವಿನ ವ್ಯಕ್ತಿಗಳಿದ್ದಾರಲ್ಲ, ಅವ್ರನ್ನ ಒಳಗೊಂಡಂತೆ ಅವ್ರಿಗೆ ಒಂದೊಂದು ಕಾನ್ಸೆಪ್ಟ್ ಅನ್ನ ಕೊಟ್ಟು ಅದನ್ನ ಕ್ರಿಯೇಟಿವ್ ಆಗಿ ಪ್ರೆಸೆಂಟ್ ಮಾಡುವಂತದ್ದಾಗಿರ್ಬೇಕು. ಅದು ನಿರಂತರವಾಗಿ ಪ್ರತಿನಿಧಿಸುವಂತೆ, ಪ್ರತಿಧ್ವನಿಸುವಂತೆ ಮಾಡ್ಬೇಕು ಅನ್ನುವಂಥದ್ದೊಂದು ಆಶಯ ಇರ್ಬೇಕು ಸ್ಮಾರಕದಲ್ಲಿ. ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಪುತ್ಥಳಿಗಳನ್ನ ನಿಲ್ಲಿಸ್ತಾರೆ, ಮತ್ತೆ ಪ್ರತಿಮೆಗಳನ್ನ ನಿಲ್ಲಿಸ್ತಾರೆ, ಮತ್ತೆ ಸಂಘರ್ಷಗಳು ಸೃಷ್ಟಿ ಆಗ್ತವೆ. ಇವೆಲ್ಲಕ್ಕಿಂತ ಆಚೆ ವಿಚಾರಗಳಿರ್ಬೇಕು, ಅವು ಪ್ರತಿನಿಧಿಸುವಾಗಿರ್ಬೇಕು, ದೂರದೃಷ್ಟಿಯಲ್ಲಿ ಯುವಕರಿಗೆ ಮಾರ್ಗದರ್ಶಕವಾಗಿರ್ಬೇಕು. ಕೃಷ್ಣಮೂರ್ತಿ ಹನೂರ್ ಅವರು, ಈಗ ನಮ್ಮಲ್ಲಿ ಒಂದು ಕೆಟ್ಟ ಚಾಳಿ ಇದೆ, ಒಬ್ಬ ಲೇಖಕನನ್ನ ಎಡ ಅಥವಾ ಬಲ ಅಥವಾ ಏನು ಬೇರೆ ಬೇರೆ ವಲಯಗಳಲ್ಲಿ ಸಿಕ್ಸಿ ಲೇಖಕನನ್ನ ಓದುಗರಿಂದ ದೂರ ಮಾಡುವಂತ, ಎಳೆಯ ತಲೆಮಾರಿಂದ ಓದುಗರನ್ನ ದೂರ ಮಾಡುವಂತ ಒಂದು ಚಾಳಿ ಇದೆ. ಅದ್ರ ಇಬ್ರು ಎಡದವರು ಅಪರಾಧಿಗಳು, ಬಲದವರು ಅಪರಾಧಿಗಳು. ಬಲದವರು ಎಡದವ್ರನ್ನಂಗ್ ಮಾಡ್ತಾರೆ, ಎಡದವರು ಬಲದವ್ರನ್ನಂಗ್ ಮಾಡ್ತಾರೆ. ಒಟ್ಟಾರೆ ಲೇಖಕನನ್ನ ಓದುಗರಿಂದ ದೂರ ಮಾಡುವಂತ ಒಂದು ಚಾಳಿ ನಮ್ಮಲ್ಲಿ ಇದೆ. ಅದು ಬಿಟ್ಟು ಈ ಕನ್ನಡದ ಲೇಖಕ, ಕನ್ನಡದ ಹಿರಿಯ ಲೇಖಕ, ಕನ್ನಡ ಸಾಹಿತ್ಯವನ್ನ, ಕನ್ನಡದ ಓದನ್ನ ಬಹಳ ಜನಪ್ರಿಯಗೊಳಿಸಿದ